ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಲಾಸ್ಟ್ ಎಕ್ಸಾಮ್ ಹೇಗೆ ಬರೆದ್ರಿ? ಚೆನ್ನಾಗಿ ಬರ್ತಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸಾಮ್ ಮುಗ್ದಿದೆ, ಆರಾಮಾಗಿರಿ, ಕೂಲಾಗಿರಿ. ರಿಸಲ್ಟ್ ಹೇಗೆ ಬರುತ್ತೋ, ಎಷ್ಟು ಮಾರ್ಕ್ಸ್ ಬರುತ್ತೋ ಅನ್ನೋ ಟೆನ್ಷನ್ಗೆ ರಿಸಲ್ಟ್ ಬರೋವರೆಗೂ ಕೂಡ ನಿಮ್ಮಲ್ಲಿರುವಂತಹ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋಬೇಡಿ. ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಆರಾಮಾಗಿರಿ. ರಿಸಲ್ಟ್ ಆದರೂ ಪಾಡಿಗದು ಬರುತ್ತೆ. ರಿಸಲ್ಟ್ ಬಂದಾಗ ಚೆನ್ನಾಗೇ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಎಲ್ರಿಗೂ ಕೂಡ ರಿಸಲ್ಟ್ಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ, ಈ ಒಂದು ಕೊನೆ ಪೇಪರು ಈ ವರ್ಷಕ್ಕೆ ಸಂಬಂಧಪಟ್ಟಾಗೆ ಸಮಾಜಶಾಸ್ತ್ರದ ಏನು ಎಕ್ಸಾಮ್ ಇವತ್ತು ಬರೆದು ಬಂದಿದ್ದೀರಿ, ಅದರಲ್ಲಿರುವಂತಹ ಪ್ರಶ್ನೆಗಳೇನು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸರಿಯಾಗಿ ಉತ್ತರವನ್ನು ಬರೆದಿದ್ದೀರಾ ಅನ್ನೋದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಿಂದೂ ಪದವನ್ನು ಮೊದಲು ಬಳಸಿದವರು ಯಾರು? ಅರಬ್ಬರು. ಭಾರತದಲ್ಲಿ ಅಂತರ್ಜಾತಿ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಹಿಂದೂ ವಿವಾಹ ಕಾಯ್ದೆ ಅಲ್ಲ, ಕಾರಣ ಇದು ಮಹಿಳೆಯರ ರಕ್ಷಣೆಗಾಗಿ ಇರುವಂತಹ ಒಂದು ಕಾಯ್ದೆ. ಹಾಗಾಗಿ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ ಅಲ್ಲ, ಇಲ್ಲಿ ಕೇಳಿರುವಂತಹ ಅಂತರ್ಜಾತಿ. ಹಾಗಾಗಿ ವಿಶೇಷ ವಿವಾಹ ಕಾಯ್ದೆ 1872 ಸರಿಯಾದ ಉತ್ತರ. ಸೂಕ್ಷ್ಮ ಹಣಕಾಸು ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಯೂನಸ್. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯಗಳು ಆಂಧ್ರಪ್ರದೇಶ ಮತ್ತು ರಾಜಸ್ಥಾನ. ಹಾಗೂ 5ನೇ ಪ್ರಶ್ನೆ, ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯ ವಾಕ್ಯದ ಪ್ರತಿಪಾದಕರು ಯಾರು ಅಂದ್ರೆ ಶ್ರೀನಾರಾಯಣ ಗುರು. ನೆಕ್ಸ್ಟ್ ಬಿಟ್ಟಸ್ಥಳ ಪ್ರಶ್ನೆಗಳು ಈಸಿಯಾಗಿತ್ತು, ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಿತ್ತು ಅಷ್ಟೇ. ಜನಸಂಖ್ಯಾಶಾಸ್ತ್ರ ಪದವನ್ನು ಪರಿಚಯ ಮಾಡಿದವರು ಯಾರು? ಅಚಿಲ್ ಗಿಲಿಯಾರ್ಡ್. ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ಜವಾಹರಲಾಲ್ ನೆಹರು. ಮಾಧ್ಯಮ ದೊರೆ ಎಂದು ಪ್ರಖ್ಯಾತರಾದವರು ಯಾರು? ರೂಪರ್ಟ್ ಮರ್ಡೋಕ್. ನೆಕ್ಸ್ಟ್ ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿದವರು ಯಾರು? ಜ್ಯೋತಿಬಾ ಫುಲೆ. ವಿದ್ಯುನ್ಮಾನ ಮಾಧ್ಯಮವು ಕೃತಕ ನೈಜತೆಯನ್ನು ಸೃಷ್ಟಿಸಿದೆ ಎಂದು ಕರೆದವರು ಯಾರು? ಜೀನ್ ಬುಡ್ರಿ ಲಾರ್ಡ್. ಇದನ್ನ ನಾನು ನಿನ್ನೆ ಹೇಳಿದ್ದೆ, ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಅಂತ, ಕೃತಕ ನೈಜತೆ ಕಾನ್ಸೆಪ್ಟ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನ ಕೊಟ್ಟಿದ್ದಾರೆ, ಆನಿ ಬೆಸೆಂಟ್. ಯಂಗ್ ಇಂಡಿಯಾ, ಮಹಾತ್ಮ ಗಾಂಧೀಜಿ. ಕೂಲಿಗಾಗಿ ಕಾಳು ಯೋಜನೆ 1977. ನಿಮ್ಮ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಮತ್ತೆ ಉಳಿದಂತ ಪ್ರಶ್ನೆ ಪತ್ರಿಕೆಗಳಿಗೆ ನಾನು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೊಡುವಾಗ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ವರ್ಷಗಳಿಗೆ ಸಂಬಂಧಪಟ್ಟಿರುವಂತಹ ಏನೇನು ಚಟುವಟಿಕೆ ನಡೆದಿತ್ತು ಅದು ಮಾತ್ರ ಇತ್ತು. ಅದರಲ್ಲೇ ಇದು ಎರಡು ಕೂಡ ಇತ್ತು. ಕೂಲಿಗಾಗಿ ಕಾಳು ಯೋಜನೆ 1977, WTO ಧ್ವಂಸ 2001 ಅದರಲ್ಲೇ ಇತ್ತು. ನೆಕ್ಸ್ಟ್ ಕಾಣದ ಕೈ, ಆಡಮ್ ಸ್ಮಿತ್. ಥಿಯೋಸಾಫಿಕಲ್ ಸೊಸೈಟಿ, ಆನಿ ಬೆಸೆಂಟ್. ಯಂಗ್ ಇಂಡಿಯಾ, ಮಹಾತ್ಮ ಗಾಂಧೀಜಿ. ಕೂಲಿಗಾಗಿ ಕಾಳು ಯೋಜನೆ 1977, ಕಾಣದ ಕೈ ಆಡಮ್ ಸ್ಮಿತ್, WTO ಧ್ವಂಸ 2001. ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವ್ದಾದ್ರು ಒಂದನ್ನ ಬರೆಯಿರಿ. ಭರತಖಂಡ, ಭರತವರ್ಷ, ಜಂಬೂದ್ವೀಪ ಯಾವ್ದು ಬರೆದಿದ್ರು ಕೂಡ ಸರಿಯಾಗಿರುತ್ತೆ. ಕರ್ಣವನ್ನ ನಿನ್ನೆ ಹೇಳಿದ್ದೆ, ಎಲ್ಲಾ ಒಂದು ಅಂಕದ ಪ್ರಶ್ನೆಗಳನ್ನ ಕೊಡುವಾಗ ಅವಿಭಕ್ತ ಕುಟುಂಬದಲ್ಲಿ ಕರ್ಣವನ್ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಕರ್ಣವನ್ ಅಂತ ಹೇಳಿದ್ರೆ ಕೇರಳದ ತರವಾಡುವಿನ ಯಜಮಾನಿಯ ಹಿರಿಯ ಸಹೋದರ. ಲಿಂಗ ತಾರತಮ್ಯ ಎಂದರೇನು? ಲಿಂಗವನ್ನಾಧರಿಸಿದಂತಹ ತಾರತಮ್ಯವೇ ಲಿಂಗ ತಾರತಮ್ಯ. ನಬಾರ್ಡ್ ವಿಸ್ತರಿಸಿ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರಾಷ್ಟ್ರೀಯ ಬ್ಯಾಂಕ್. ಸಾಮಾಜಿಕ ಚಳುವಳಿ ಎಂದರೆ ಇದು ಕೂಡ ನಿನ್ನೆ ಕೊಟ್ಟಿದ್ದೀನಿ, ಒಂದು ಅಂಕದ ಪ್ರಶ್ನೆ. ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳುವಳಿ ಎನ್ನುವರು. ನೆಕ್ಸ್ಟ್ ಭಾಗ ಬಿ ಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು. ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ. ಇದು ಹೋದ ವರ್ಷ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ 1 ಅಂಕಕ್ಕೆ ಪ್ರಶ್ನೆಯನ್ನ ಕೇಳಿದ್ರು. ಅವಾಗ ನಾನು 2 ಹೆಸರನ್ನ ಹೇಳಿದ್ದೆ, 2 ಅಂಕಕ್ಕೆ ಕೇಳಬಹುದು ಅಂತ. ಹಿಂದೂ ಮತ್ತೆ ಕ್ರೈಸ್ತರು, ಜೈನ, ಬೌದ್ಧ ಯಾವ್ದಾದ್ರು 2 ಬರೀಬಹುದು. ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳು, ಇದು ಕೂಡ ಹೇಳಿದ್ದೆ ಮಕ್ಕಳೇ, ಲಂಬಾಣಿ ಮತ್ತು ಬೋವಿ. ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾಗಿತ್ತು 5 ಅಂಕಕ್ಕೆ. ಅದರಲ್ಲಿ ಒಂದಿಷ್ಟು ತಂತ್ರಗಳು ಬರುತ್ತೆ. ಅದರಲ್ಲಿ ಕಾನೂನಾತ್ಮಕ ತಂತ್ರಗಳು ಅಂತ ಹೇಳಿದ್ರೆ ಕೇವಲ ಕಾನೂನಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಯಾವ್ದಾದ್ರು ಕಾಯ್ದೆಗಳನ್ನ ನೀವು ಬರೀಬಹುದಿತ್ತು. ಹಿಂದೂ ವಿವಾಹ ಕಾಯ್ದೆ 1955, ವರದಕ್ಷಿಣೆ ನಿಷೇಧ ಕಾಯ್ದೆ 1984 ನಾನು ಬರೆದಿದ್ದೀನಿ. ಟೋಟಲ್ ಆಗಿ 5 ರಿಂದ 6 ಕಾಯ್ದೆಗಳಿದೆ. ಯಾವ್ದು ಬರೆದ್ರೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನ ತಿಳಿಸಿ. ಗಾತ್ರದಲ್ಲಿ ಚಿಕ್ಕವು, ಸಾಮಾಜಿಕ ಸಮೈಕ್ಯತೆ. ನೆಕ್ಸ್ಟ್ ಈ ಒಂದು ಪ್ರಶ್ನೆಯನ್ನ ಹೇಳಿದ್ದೆ ನಾನು, ಬೋರ್ಡ್ ಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳುವಳಿಯ ಪ್ರಮುಖ ಅಂಶಗಳು. ವಿಷಯನಿಷ್ಠತೆ, ಆದರ್ಶವಾದ. ಪ್ರಸ್ತುತ ಭಾರತದಲ್ಲಿನ 2 ಮಹಿಳಾ ಸಮಸ್ಯೆಗಳು. ಈಗ ಪ್ರಸ್ತುತ ಭಾರತದಲ್ಲಿ ಬರೆಯುವಂಥದ್ದು, ಹಾಗಾಗಿ ಯಾವ್ದು ಬರೆದ್ರೂ ಕೂಡ ನಡೆಯುತ್ತೆ. ಅಪೌಷ್ಟಿಕತೆ ಬರೆದಿದ್ದೀನಿ, ಅನಾರೋಗ್ಯ, ಬಡತನ, ಹಿಂಸಾಚಾರ. ಪಾಶ್ಚಾತ್ಯೀಕರಣವನ್ನ ವ್ಯಾಖ್ಯಾನಿಸಿ ಅಂತ ಇದೆ. ಸೊ MN ಶ್ರೀನಿವಾಸ್ ರವರ ಪ್ರಕಾರ ಪಾಶ್ಚಿಮಾತ್ಯೀಕರಣವು ಸಾಮಾನ್ಯವಾಗಿ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದಿಂದ ಭಾರತದ ಸಾಮಾಜಿಕ ಸಂರಚನೆಯಲ್ಲಿ ಸಂಭವಿಸಿರುವ ಪರಿವರ್ತನೆಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಭಾಗ ಸಿ ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಶಿಫಾರಸುಗಳನ್ನು ವಿವರಿಸಿ.
ಅವಿಭಕ್ತ ಕುಟುಂಬದ 5 ಅನುಕೂಲ ಅನಾನುಕೂಲ ಎಲ್ಲವನ್ನು ಇಂಪಾರ್ಟೆಂಟ್ ಓದ್ಕೊಂಡಾಗಿರುತ್ತೆ. ನರಸಿಂಹನ್ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಖಂಡಿತವಾಗ್ಲೂ ಬರೆದಿರ್ತೀರಿ ಅಂತ ಭಾವಿಸಿದ್ದೀನಿ. ಕಾರಣ ಈ ಒಂದು ಅಧ್ಯಾಯದಲ್ಲಿ 2 ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳಿದ್ದೆ ನಿಮಗೆ. ಕೃಷಿ ಸಂದಿಗ್ಧತೆಯನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ನೇಮಿಸಿದ 2 ಸಮಿತಿಯ ವರದಿಗಳನ್ನು ಚರ್ಚಿಸಿ. ಪ್ರಾಂತೀಯ ಮುದ್ರಣ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಗಳನ್ನು ವಿಶ್ಲೇಷಿಸಿ. ವಿದ್ಯುನ್ಮಾನ ಮಾಧ್ಯಮ ಬರೆದಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ದೊರಾಯಿ ಆದಿವಾಸಿ ಮಾರುಕಟ್ಟೆ ಬಗ್ಗೆ ಕೇಳಿದರೆ, ಸ್ವಾತಂತ್ರ್ಯ ನಂತರದ ದಲಿತ ಚಳವಳಿ ಬಗ್ಗೆ ಕೇಳಿದರೆ, ಕ್ಯಾಥಲಿನ್ ಗೌರವರ ರೈತ ಚಳವಳಿ ಬಗ್ಗೆ ಕೇಳಿದರೆ, ಆಧುನೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನ ಕೇಳಿದರೆ. 10 ಅಂಕದ ಪ್ರಶ್ನೆಯಲ್ಲಿ ವೈವಿಧ್ಯತೆ ಎಂದರೇನು, ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನ ವಿವರಿಸಿ ಕೇಳಿದರೆ. ಅದೇ ರೀತಿಯಾಗಿ ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನ ನೀವು ಅಟೆಂಡ್ ಮಾಡಿರ್ತೀರಿ. 2 ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ಕೂಡ ನಿಮ್ಮ ಇವತ್ತಿನ ಸಮಾಜಶಾಸ್ತ್ರ ಪೇಪರ್ ಏನಿದೆ ಅದರಲ್ಲಿರುವಂತಹ ಪ್ರಶ್ನೆಗೆ ಉತ್ತರಗಳು. ಹೋಪ್ಫುಲಿ ಎಲ್ಲರೂ ಕೂಡ ಎಕ್ಸಾಮ್ ಚೆನ್ನಾಗಿ ಬರೆದಿರ್ತೀರಿ ಅಂತ ಭಾವಿಸಿದ್ದೀನಿ. ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಮುಂದಿನ ವರ್ಷ ನಿಮ್ಮ ಜೂನಿಯರ್ಸಿಗೆ ಸೆಕೆಂಡ್ ಇಯರ್ ಎಕ್ಸಾಮ್ ಪ್ರಿಪ್ರೇಷನ್ಸಿಗೆ ಸಿಗುವಂಥದ್ದು. ಅಲ್ಲಿವರೆಗೂ ಕೂಡ ಎವ್ರಿ ಡೇ ಕ್ಲಾಸಸ್ಗಳನ್ನ ನಾನು ಹಾಕ್ತಾ ಇರ್ತೀನಿ. ಸೊ ನನ್ನ ಸಬ್ಜೆಕ್ಟ್ ಒಂದು ಅಕೌಂಟೆನ್ಸಿ ಬಿಸ್ನೆಸ್ ಆಗಿರುತ್ತೆ. ಸೊ ಎಲ್ಲ ಸಬ್ಜೆಕ್ಟು ಕೂಡ ಒಂದು 11 ವರ್ಷ ಆಯಿತು ನಾನು ಈ ಫೀಲ್ಡಿಗೆ ಬಂದು, ಟೀಚಿಂಗ್ ಫೀಲ್ಡಿಗೆ. ಹಾಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಗೊತ್ತಿರೋದ್ರಿಂದ ಇಂಥದ್ದು ಓದ್ಕೊಳ್ಳಿ ಅಂತ ಹೇಳ್ಕೊಂಡು ಮಕ್ಕಳಿಗೆ ನಾನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಅದು ಬಂದಿದೆ. ಎಕ್ಸಾಮ್ ಎಲ್ಲ ಈ ವರ್ಷ ತುಂಬಾ ಚೆನ್ನಾಗಿದೆ. ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳು ಬಂದಿದೆ. ನನಗೂ ಕೂಡ ತುಂಬಾ ಖುಷಿ ಇದೆ. ಸೊ ಈಗ ನಿಮ್ಮ ಸೆಕೆಂಡ್ ಇಯರ್ ಮುಗೀತು. ನೆಕ್ಸ್ಟು ನಿಮ್ಮ ಜೂನಿಯರ್ಸ್ ಯಾರು ಇರ್ತಾರೆ ಅವರಿಗೆ ನೀವೇನಾದರೂ ಸೆಕೆಂಡ್ ಇಯರ್ಗೆ ನನ್ನ ಚಾನಲಿಂದ ಏನಾದರೂ ಕಲ್ತಿದ್ದೇ ಆಗಿದ್ರೆ ನಿಮ್ಮ ಜೂನಿಯರ್ಸಿಗೂ ಕೂಡ ಈ ಒಂದು ಚಾನಲ್ನ ರೆಫರ್ ಮಾಡಿ ಓದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಓದ್ಕೊಳ್ಬೇಕು ಮಕ್ಕಳು. ಅದರಲ್ಲೂ ಕೂಡ ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿರುವಂಥವ್ರು ಕನ್ನಡ ಮಾಧ್ಯಮದವರು ಈಸಿಯಾಗಿ ಉತ್ತಮ ಅಂಕಗಳನ್ನ ಪಡೆದುಕೊಳ್ಬೇಕು. ಅವರಿಗೆ ನೋಟ್ಸ್ ಇರೋದಿಲ್ಲ, ಸೋರ್ಸ್ ಇರೋದಿಲ್ಲ, ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಕೂಡ ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗಿದೆ ನಿಮ್ಮದು. ಒಳ್ಳೆ ರಿಸಲ್ಟ್ ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ರಿಸಲ್ಟ್ ಬರೋವರೆಗೂ ಆಲ್ರೆಡಿ ಹೇಳಿದ್ನಲ್ಲ, ಟೆನ್ಷನ್ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಕೂಲಾಗಿ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್.